ನನ್ನ ಹೆಸರು ನಂದಾ ಶಿರ್ಸಂಗಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GMPS ಉಣ್ಕಲ್. ನಾವು ಇವತ್ತು ಫ್ರಿಕ್ ನೈಫ್ ಮಾಡೆಲನ್ನು ಮಾಡಿದ್ದೇವೆ. ಇವತ್ತು ನಾವು ಅದಕ್ಕೆ ಬೇಕಾಗುವ ವಸ್ತುಗಳು ಐಸ್ ಕ್ರೀಮ್ ಸ್ಟಿಕ್ ಮತ್ತು ಸ್ಕೆಚ್ ಪೆನ್, ಸೀಸರ್, ಪೆನ್ಸಿಲ್, ಕಟರ್, ಲಾಸ್ಟ್ ಒನ್ ಸ್ಕೇಲ್ ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್. ಇದು ಹೇಗೆ ನಾವು ಒಂದು ಮಾಡೆಲನ್ನು ಮಾಡಿದ್ದೇವೆ, ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ. ಹೀಗೆ ಬಿಟ್ಟಿರುತ್ತಾರೆ. ಇದನ್ನು ನೈಫ್ ಒಳಗೆ ಸೇರಿದಾಗ ಹೀಗೆ ಪ್ರೆಸ್ ಮಾಡಿದಾಗ ಹೊರಬರುತ್ತದೆ. ಇದು ಒಂದು ಮೆಕ್ಯಾನಿಕಲ್ ಉಪಕರಣವಾಗೈತಿ ಮತ್ತು ಇದರೊಳಗೆ ಸ್ಟ್ರಿಂಗ್ ಮೆಕ್ಯಾನಿಸಮ್ ಬಳಸ್ತಾರೆ. ಮತ್ತು ಇದು ಗಡಿಯಾರದ ದಿಕ್ಕಿನಲ್ಲಿ ಮಡಿಸಿದಾಗ ಗಡಿಯಾರದ ವಿರುದ್ಧ ದಿಕ್ಕಿಗೆ ಹೊರಗೆ ಬರ್ತೈತಿ. ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಮಡಿಸಿದಾಗ ಗಡಿಯಾರದ ದಿಕ್ಕಿನಲ್ಲಿ ಹೊರಗೆ ಬರ್ತೈತಿ. ಮತ್ತು ಇದನ್ನು ಮಡಿಸಿದಾಗ ಐಸ್ ಕ್ರೀಮ್ ಸ್ಟಿಕ್ ನೈಫ್ ಮೇಲೆ ಒತ್ತಡ ಹೇಳ್ತೈತಿ. ಇದನ್ನು ಈಗ ಪ್ರೆಸ್ ಮಾಡಿದಾಗ ಹೊರಗೆ ಬರ್ತೈತಿ. ಘರ್ಷಣಾ ಶಕ್ತಿಯಿಂದ ಸ್ಥಿತಿಸ್ಥಾಪಕ ಶಕ್ತಿಯಿಂದ ಚಲನಾ ಶಕ್ತಿಗೆ ಪರಿವರ್ತನೆ ಆಗ್ತೈತೆ ಅಂತ. ಮತ್ತು ಇದು ಸಣ್ಣ ಮತ್ತು ಪರಿಣಾಮಕಾರಿ ಯಂತ್ರದೊಳಗೆ ಬಳಸ್ತಾರೆ. ಇದು ತಂತ್ರಜ್ಞಾನ ಮತ್ತು ಭೌತಶಾಸ್ತ್ರದ ನಿಖರ ಜ್ಞಾನ ಬೇಕಿದ್ದಕ್ಕೆ ಇದನ್ನು ಮಾಡ್ಬೇಕಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಧನ್ಯವಾದಗಳು.